ಎಲ್ಲದೂ ಅಂದ್ರೆ ಆ ಎಲ್ಲ 36 ಪಾಯಿಂಟ್ಸ್ ನನ್ನ ಜೀವನದಲ್ಲಿ ಮುಖ್ಯನೇ. ಅದರಲ್ಲಿ ನನಗೆ ಫಸ್ಟ್ ಒಪ್ಪಮೆ ಹೇಳ್ತೀನಿ ನಾನು. 36 ಅಂಶಗಳು ಹೇಗೆ ಮುಖ್ಯವೋ ಹಾಗೆ ಎಲ್ಲ ಬಣ್ಣಗಳ ಒಂದು ಸಾರ ನನ್ನ ಸೀರೆಯಲ್ಲಿ ಇರೋದ್ರಿಂದ ನಾನು ಆಕರ್ಷಣೆಯಾಗಿದ್ದೀನಿ ಅಲ್ವಾ. ಎಲ್ಲ ಮಿಕ್ಸ್ ಮಾಡಿ ಅದು ಲೈಟ್ ಆಗಿ ಮಿಂಚ್ತಾರೆ. ಮೊದಲನೇ ಅಂಶ ಅಂದ್ರೆ ಆರಂಭ ವಲಯದಿಂದ ಪ್ರಯತ್ನದೆಡೆಗೆ. ಅದು ನನಗೆ ತುಂಬಾ ಇಂಪ್ರೆಸ್ ಆಗಿತ್ತು. ಯಾಕೆ ಅಂದ್ರೆ ನಾವು ಮೊದಲು ಆರಂಭ ಮಾಡಲಿಲ್ಲ, ನಾವು ಪ್ರಯತ್ನ ಪಡ್ಲಿಲ್ಲ ಅಂತ ಅಂದ್ರೆ ಯಾವ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಮೊದಲು ನಾವು ರೆಡಿ ಆಗ್ಬೇಕು, ನಾವು ಆರಂಭ. ನಾನು ಟಿವಿ ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀನಲ್ಲ ಅಷ್ಟು ದಿನ ಬೆಳಿಗ್ಗೆ 4:45 ಹೇಳ್ಬೇಕಾಗಿತ್ತು. ಅಲ್ಲಿ 5:45 6 ದೂರದರ್ಶನ ಇರಬೇಕಾಗಿತ್ತು. ನಾನು ಟಿವಿಲಿ ಮಾತ್ರ ಬರಬೇಕು, ಬೆಳಿಗ್ಗೆ ಬೇಗ ಹೇಳಕ್ಕಾಗ್ಲಿಲ್ಲ ಅಂದ್ರೆ. ಸೊ ಬೆಳಿಗ್ಗೆ ಇದ್ದಿದ್ರಿಂದ ನಂಗೆ ಏನು ಅಡ್ವಾಂಟೇಜ್ ಇತ್ತು, ನನ್ನ ಗೌರ್ಮೆಂಟ್ ಜಾಬ್ಗೆ 10 ಗಂಟೆಯಿಂದ 6 ಗಂಟೆಗೆ ತೊಂದರೆ ಆಗ್ಲಿಲ್ಲ. ಸೊ ಅದು ಅಡ್ವಾಂಟೇಜ್ ಆಯ್ತಾ. ನಾನು ನಿದ್ದೆ ಸರಿಯಾಗಿ ಮಾಡಬೇಕು, ಟೈಮಿಗೆ ಸರಿಯಾಗಿ. ನಾನು ಟೈಮಿಗೆ ಸರಿಯಾಗಿ ಹೋಗ್ಲಿಲ್ಲ ಅಂದ್ರೆ ಕೊಡಲ್ಲ. ಅದು ಪರ್ಮನೆಂಟ್ ಜಾಬ್ ಅಲ್ಲ, ಅದು ಕ್ಯಾಶುಯಲ್ ಅಂತ ಕರಿತೀವಿ. ನಾವು ಒಂದು ಪ್ರೋಗ್ರಾಮ್ ಕೆಡಿಸಿದ್ರು ನೆಕ್ಸ್ಟ್ ಕರೆಯಲ್ಲ ನಾನು. ಅಂದ್ರೆ ಪ್ರತಿ ದಿನ ಎಕ್ಸಾಮ್ ತರ ಪಾಸ್ ಮಾಡ್ಕೊಂಡೇ ಬಂದಿರ್ತೀವಲ್ಲ. ಅದರಿಂದ ಅದು ನಮ್ಗೆ ತುಂಬಾ ಇಂಪ್ರೆಸ್ ಆಯ್ತು. ಯಾಕಂದ್ರೆ ಮೊದಲು ನಾವು ಪ್ರಯತ್ನ ಪಡ್ಬೇಕು, ಆರಂಭ ಮಾಡ್ಬೇಕು, ಮತ್ತೆ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ಟಾಗ ಮಾತ್ರನೇ ನಾವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಓಕೆ, ಕಾಣ್ಬೇಕು ಅಂತ ಹಿಂಗ ಅಂದ್ರೆ ಇರೋ ಬುಕ್ ಇರ್ಲಿಲ್ಲ ಅಂದ್ರೆ ಬುಕ್ ಕೊಡಿಲ್ಲ ಸರ್. ಲಾಸ್ಟ್ ಸೆಂಟೆನ್ಸ್ ಹೇಳಿ. ಪ್ರಯತ್ನ ಆರಂಭ ಮಾಡಿ ನಾವು ಪ್ರಯತ್ನ ಪಟ್ಟರೆ ಮಾತ್ರನೇ ನಾವು ಸಕ್ಸಸ್. ಇದು ಬಾಡಿ ಲ್ಯಾಂಗ್ವೇಜ್ ಗೊತ್ತಾಯ್ತಾ. ಇದು ತಡಿತಾ ಇತ್ತು, ಏನ್ ಮಾಡ್ಬೇಕು ಸ್ವಲ್ಪ ಸೈಡ್ ಹಿಂಗಿಂಗ್ ಅಂದ್ರು. ಈಗ ಆದ್ರೆ ಈಗೊಂದು ಕೆಲಸ ಮಾಡಿ, ಎಡಗೈಗೆ ಮೈಕ್ ಇಟ್ಕೊಳ್ಳಿ, ಬಲಗೈಲಿ ಆಕ್ಷನ್ ಮಾಡಿ. ಅದೇ ಸೆಂಟೆನ್ಸ್. ಆರಂಭ ಮಾಡಿ ನಾವು ಪ್ರಯತ್ನ ಪಟ್ಟರೆ ಮಾತ್ರನೇ ನಾವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ನಮ್ಗೆ ರಿಸೀವಿಂಗ್ ಎಂಡ್ ಅಲ್ಲಿ ನಾವು ಎಡಗೈ ಅನ್ನೋದಕ್ಕಿಂತ ಬಲಗೈ ಅಂದ್ರೆ ಜಾಸ್ತಿ ಎಫೆಕ್ಟಿವ್. ಆರ್ ಗೆಟಿಂಗ್ ಮೈ ಪಾಯಿಂಟ್? ಸೇಮ್ ಆಕ್ಷನ್ ಬಟ್ ಹೌ ವಿ ಅಕ್ಸೆಪ್ಟ್, ಜನ ಅಕ್ಸೆಪ್ಟ್ ಮಾಡೋದು. ಅದಕ್ಕೆ ಮೈಕ್ ಎಡಗೈಲಿ ಇಟ್ಕೊಳ್ಳಿ, ಬಲಗೈಲಿ ಆಕ್ಷನ್ ಮಾಡಿ, ಪವರ್ ಜಾಸ್ತಿ ಇರುತ್ತೆ. ಓಕೆ, ಕಳೆ ಜಾಸ್ತಿ ಇದೆಲ್ಲ ಇವ್ರಿಗೆ, ಕೊಳೆಯಿಂದ ಕಳೆ ಎಡೆಗೆ. Very happy afternoon, teachers. Sir, I like all your points. Okay. But in that, I would like to tell about one thing, that is dream to goals. As I know, Abdul Kalam ಅವರು ಹೇಳಿದ್ದಾರೆ, you should dream such a way that when you sleep, you should not allow to sleep till you success the dream. That's why, as a child, we need to invite that dream into the child, telling often that yes, if you become a doctor, you are a doctor. You are a doctor. ಇಲ್ಲಿ ಟೀಚರ್ಸ್ಗಳು ಬೀಜ ಬಿತ್ತೋ ಕೆಲಸನ ಮಕ್ಕಳಿಗೆ ಮಾಡಬಹುದು. ಸೀಡ್ ಪ್ಲಾಂಟ್ ಹಾಕ್ತೀವಲ್ವಾ, ನಮ್ಮ ಮನೆ ಪಕ್ಕ ಕಾಡಿದೆ, ಯಾರೋ ಒಬ್ರು ಬೀಜಗಳು ಕೊಟ್ಟಿದ್ರು. ಅದೆಲ್ಲ ತಗೊಂಡೋಗಿ ಒಂದು 20 ಹಾಕ್ತಿದೆ, ಅದ್ರಲ್ಲಿ ಒಂದು 10 ಮರಗಳಾಗೋದು. ಸುಮ್ಮನೆ ಬೀಜ ಕೊಟ್ಟರು, ಗಿಫ್ಟ್ ಕೊಡ್ತಾ ಇದ್ರು, ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟೆ ಚುರಳ್ಳಿ ಫಾರೆಸ್ಟ್ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ. ಸೊ ಅಲ್ಲಿ ಎಕ್ಸ್ಟ್ರಾ ಗಿಡಗಳೆಲ್ಲ ಬೆಳ್ಕೊಂಡ್ರು. ನೀವು ಇಲ್ಲಿ ಮಕ್ಕಳಿಗೆ ಬೀಜ ಬಿತ್ತುತ್ತಾ ಇದ್ದೀರಾ. ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ, ಚಪ್ಪಲಿ ಹೊಡ್ತೀನಿ. ನಮಸ್ತೆ ಸರ್. ಫಸ್ಟ್ ನನ್ನ ಪಾಯಿಂಟ್ ಯಾವ್ದು ಇಷ್ಟ ಆಯ್ತು ಅನ್ನೋಕ್ಕಿಂತ ಮೊದಲು ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅದು ಹೇಳಿದ್ರು ಬೆಳಿಗ್ಗೆ ನೀವು ವರ್ಕ್ಶಾಪ್ ಏನಪ್ಪ ಮಾಡೋದು ಬೆಳಿಗ್ಗೆಯಿಂದ ಸಂಜೆವರೆಗೆ ಅಂತ. ಆಮೇಲೆ ನಿಮ್ಮ ಹೆಸರು ಕೇಳಿದಾಗ ಒಂದ್ ಸ್ವಲ್ಪ ಏನೋ ನಮ್ಗೆ ಎನರ್ಜಿ ಬಂತು. ಯಾಕಂದ್ರೆ ನಮ್ 10th ಮಕ್ಕಳು ನಿಮ್ದು ಕೇಳಿದ್ರು, ನಮ್ಗೆ ಅವಾಗ ಅವಕಾಶ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ನಾವು 8th 9th ಹ್ಯಾಂಡಲ್ ಮಾಡ್ತಿದ್ರೆ ನಾವು ಆ ಮಕ್ಕಳು ನೋಡ್ಕೊತಾ ಇದ್ವಿ. 10th ಮಕ್ಕಳನ್ನ ಕಳಿಸಿ 10th ಕ್ಲಾಸ್ ಟೀಚರ್ಸ್ ಮಾತ್ರ ಆಗಿದ್ರು. ಮಕ್ಕಳು ತುಂಬಾ ಬಂದು ಫೀಡ್ಬ್ಯಾಕ್ ಹೇಳಿದ್ರು ನನಗೆ, ಹಿಂಗಿತ್ತು ಮ್ಯಾಮ್, ಹಂಗಿತ್ತು, 11 ಕಥೆನೂ ಹೇಳಿದ್ರಂತೆ, ಅದನ್ನೇ ಹೇಳಿದ್ರು. ಸೊ ಅದಾದ್ಮೇಲೆ ನಾವು ಓಕೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ, ನಾನು ಕನ್ನಡ ಶಿಕ್ಷಕಿ, ನೀವು